ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನಾನೀಗ ತೋಟಕ್ಕೆ ಹೋಗ್ತಾಯಿದ್ದೀನಿ. ತೋಟ ಅಂದರೆ ನಿನ್ನೆ ತೋರಿಸಿದ್ದು ತೋಟ ಅಲ್ಲ, ಅದು ಹಸುಗಳದು. ಇದು ಬೇರೆ, ಇದು ರೋಸ್ ಹಾಕಿದ್ದೀವಿ ನಾವು. ಸೊ ಅದರದ್ದು ಹೊರ್ತಾಯಿದ್ದೀನಿ. ನಡ್ಕೊಂಡು ಹೋಗಬೇಕು, ತುಂಬ ಬಿಸಿಲು ಬೇರೆ. ಸೊ ಹೋಗ್ತಾಯಿದ್ದೀನಿ ಈ ಥರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಸೈಡ್ ನಮ್ಮ ಊರಿಂದ ಬಸ್ಗಳು ಯಾವುದು ಬರೋಲ್ಲ. ಬೇರೆ ಕಡೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು, ಅಲ್ಲೇ ಬಸ್ ಬರೋದು. ಬಟ್ ಬರುತ್ತೆ, ಟೈಮಿಂಗ್ಸ್ ಅಷ್ಟೇ ನಮ್ಮೂರಲ್ಲಿ. ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು. ಹೋಗ್ತಾಯಿದ್ದೀನಿ. ಸೊ ತೋಟಕ್ಕೆ ಬಂದೆ. ಮತ್ತೆ ರೀಲ್ಸ್ ಅಂತಿರಲ್ಲ, ಮಾಡ್ರಿ. ಈಗ ಹೂವು ಬಿಡ್ಸೋಕ್ಕೆ ಅಂದರೆ ಕಳೆ ಹೊರಕ್ಕೆ ಅವೆಲ್ಲ ಬರ್ತಾರೆ, ಅವರನ್ನೇ ಹೂವು ಬಿಡಿಸ್ತಾಯಿದ್ರು. ಬರಲ್ವಾ? ಸೊ ಅವ್ರದ್ದೇ ಒಂದು ಮಾತುಕತೆ ಇದೆ, ಹಾಕ್ತೀನಿ ನೋಡಿ. ಏನು ಏಕೆ ನಿನ್ನೂ ಹಾಕೋಣ ಅಂತ? ಬೇಡವಾ? ನನ್ನಿಷ್ಟ. ಎಷ್ಟು ಬಿಸಿಲು ಇವತ್ತು. ಹಾಂ, ತಗೋಬಾರ್ದಾ? ಅಲ್ವಾ? ಸೊ ಇವರು ಅದು ಅದೇನು ನಾನು ಸ್ವಲ್ಪ ಕೆಲಸ ಐತೆ, ಅವರು ಮಾಡ್ತಾಯಿದ್ದಾರೆ. ಇವರು ಹೂವು ಬಿಡಿಸ್ತಾಯಿದ್ದಾರೆ ಹೆಣ್ಮಕ್ಳು. ಫ್ರೆಂಡು ಲೇಬರ್ ಹತ್ರ ಮಾತಾಡ್ತಾಯಿದ್ದಾರೆ, ಕೇಳಿಸ್ಕೊಳ್ಳಿ. ಇವಾಗ ಇನ್ನ ಎಕ್ಸ್ಟ್ರಾ ಬೇರೆ ಕೇಳ್ತಾ ಇದೀವಿ. ಇನ್ನ 12 ಗಂಟೆ ಕೆಲಸ ಮಾಡಿಲ್ಲ ಅಂತ ಹೇಳು. ಏನೋ ಸುಧಾರಿಸ್ಕೊಂಡು ಮಾಡು, ನಾನೇನು ನೀನು ಮುಗಿಸ್ಕೊಡು ಅಂತ ಕೇಳ್ತಾ ಇಲ್ಲ. ಆ 3 ಗಿಡ ಎತ್ಕೊಟ್ಬಿಡ್ರಿ ಸಾಕು. ಮಸ್ತಾಗತ್ತೀನಿ. ಏನಂದ್ರೆ ಹೆಂಗಂದ್ರೆ ಚನ್ಕೆಗೆ ಕಚ್ಬಿಡ್ಬೇಕು ಬುಡಕ. ಇನ್ನೇನ್ರಾಗ ಹಾಕ್ಬೋದು. ಸುಧಾರ್ಸ್ಕ ಜ್ಯೂಸ್ ಕೇಸ್ ತಾಮತ್ತೀನಿ ಇವಾಗ. ಮಲ್ಕ ಜ್ಯೂಸ್ ಕುಡ್ಬಿಟ್ಟು ಒಂದು ಅರ್ಧ ಬರೋ. ಪ್ಯಾಟ್ ಬಿಡ್ರಿ ಕೆಳಗಡೆ. ಪನ್ನೀರ್ ಸೊಪ್ಪು ಇದನ್ನು ಒಂದು ಸ್ವಲ್ಪ ಹಾಕಿದ್ದೀವಿ. ಅದನ್ನೇ ಕ್ಲೀನಾಗಿ ಈ ಥರ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ. ಮತ್ತು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ಆಲ್ರೆಡಿ ಇನ್ನೊಂದು ತೋಟ ಇದೆ, ಅದನ್ನ ತೋರಿಸ್ಕೊಂಡು ಮನೆ ಕಡೆ ಹೊರಡೋದೇನೆ. ಯಾವುದು ಅನ್ನೋದನ್ನ ನೋಡಿದೆ. ಇನ್ನೊಂದು ಈ ಥರ ಹೂವು ಬಿಡುತ್ತೆ, ಹೊಲ್ಡಿದ್ರೆ ಈ ಥರ ಮಗ್ಗಲ್ಲೇ ಕೀಳ್ಬೇಕು, ಯಾವುದಕ್ಕೂ ಆಗಲ್ಲ. ಆ ಥರ ಆಗ್ಬಿಡುತ್ತೆ ನೋಡಿ. ಇಷ್ಟು ಇದ್ರೆ ಸಾಕು, ಕಿತ್ತಾಕ್ಬಿಡ್ಬೇಕು. ಅಲ್ಡಿದ್ರೆ ಎಲ್ಲ ಪೆಟಲ್ಸ್ ಏನಿದ್ದೋ ಅದೆಲ್ಲ ಕಿತ್ತೋಗುತ್ತೆ. ಸೊ ಇಷ್ಟು ದಿನ ಡೈಲಿ ಕೀಳ್ಬೇಕು ಈ ಹೂವನ್ನ. ಒಂದಿನ ಬಿಟ್ರೂ ವೇಸ್ಟ್ ಆಗಿಬಿಡುತ್ತೆ. ಇನ್ಫಾರ್ಮೇಷನ್ ಬೇಕಿದ್ದರೂ ಕಮೆಂಟ್ ಮಾಡಿ ಮತ್ತು ತಿಳಿಸ್ಕೊಡ್ತೀವಿ. ಕಡೆ ಹೊರಡ್ತಾ ಇದ್ದೀವಿ. ಇದೇ ಥರ ರೋಡ್ ಇರೋದು, ಮಣ್ಣು ರೋಡೇನೆ. ಈ ಥರ ಹೋಗೋಕ್ಕೆ ಆ ಕಡೆ ಬಳಸ್ಕೊಂಡು ಬರಬೇಕು, ಒಳ್ಳೆ ರೋಡಲ್ಲಿ ಹೋಗ್ಬೇಕಂದ್ರೆ. ಸೊ ಅದಕ್ಕೋಸ್ಕರ ಹಿಂಗೆ ಹೋಗುವ ಅಂಥೇಳಿ ಹೋಗ್ತಾಯಿದ್ದೀನಿ. ಇದೇನು ತುಂಬ ದೂರ ಮಣ್ಣು ರೋಡ್ ಇಲ್ಲ, ಸ್ವಲ್ಪ ಅಷ್ಟೇ. ಮತ್ತು ಮಾಮೂಲಿ ರೋಡ್ ಸಿಗುತ್ತೆ. ಸೊ ಇಲ್ಲಿಂದ ಒಳ್ಳೆ ರೋಡ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.